ನಮಸ್ತೆ ಅನುಷು ಅಶೋಕ್ ಹೆಗಡೆ. ದಾದಾ, ಇವತ್ತಿನ ಎಂತ ಎಂತ ಮಾತಾಡೋದು ಇವತ್ತು? ನಿಮಗೆ ನೀವು ಹೇಳಿ ಇವತ್ತು. ಈಗ ಹಿಂಗಂದ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ನೀನು ಹೇಳು. ಆಯ್ತು. ಈ ಸಾಧನೆ ಮತ್ತೆ ಆ ಸಾಧನೆ ಬಗ್ಗೆ ಹೊಗಳಿಕೆ ಅಂತ ಎಂತ ಅಚೀವ್ಮೆಂಟ್ಸ್ ಅಂಡ್ ಅಪ್ರಿಸಿಯೇಷನ್. ಯಾ ಎಕ್ಸಾಕ್ಟ್ಲಿ. ಓಕೆ, ಅದ್ರ ಬಗ್ಗೆ ನೀನು ಮಾತಾಡು ನೋಡೋಣ. ನಾನು ಮಾತಾಡ್ಬೇಕಾ? ನಾನು ನಿಮಗೆ ಮಾತಾಡಿ ಅಂತ ಹೇಳದ್ನಲ್ಲ, ಅದು ಮಾತಾಡೇ ಬರುತ್ತೆ. ಓಕೆ, ಅಚೀವ್ಮೆಂಟ್ಸ್ ಅಂಡ್ ಅಪ್ರಿಸಿಯೇಷನ್ ಆಸ್ ಅ ಕಪಲ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ಮೆಂಬರ್ಸ್ ಆದರೂ ಆಗಲಿ, ಎನಿ ಕೈಂಡ್ ಆಫ್ ಎನ್ ಅಚೀವ್ಮೆಂಟ್ ಹ್ಯಾವ್ ಟು ಬಿ ಸೆಲಿಬ್ರೇಟೆಡ್, ಹ್ಯಾವ್ ಟು ಬಿ ಅಪ್ರಿಷಿಯೇಟೆಡ್. ನಾವು ಈ ದಿನನಿತ್ಯದ್ದು ನಮ್ಮದು ಏನು ಹೋರಾಟಗಳಿರುತ್ತೆ ಅಥವಾ ಏನೋ ಒಂದು ವಾಟ್ ಎವರ್ ದ ವರ್ಕ್ ಇಸ್ ದೇರ್, ನಾವು ತುಂಬ ವಿ ಬಿಕಮ್ ಸೋ ಬ್ಯುಸಿ ಇನ್ ದ್ಯಾಟ್ ವಿ ಫಾರ್ಗೆಟ್ ದ್ಯಾಟ್ ಅ ಪರ್ಸನ್ ಹ್ಯಾವ್ ಡನ್ ಸಮಥಿಂಗ್ ಫಾರ್ ಅಸ್, ಆರ್ ಆ ಪರ್ಸನ್ ಏನಾದರೂ ಒಂದು ಅಚೀವ್ ಮಾಡಿದ್ದಾರೆ, ನಾವು ಅದನ್ನು ಎಪ್ರಿಷಿಯೇಟ್ ಮಾಡೋದೇ ಮರ್ತೋಗ್ತೀವಿ. ಸಿ, ಒಂದು ಸ್ಮಾಲ್ ಚೆನ್ನಾಗಿ ಮಾಡಿದೆ, ಹೇ ಗುಡ್ ಯು ಹ್ಯಾವ್ ಅಚೀವ್ ದಿಸ್ ಅನ್ನೋದು ಒಂದು ಸೆಂಟೆನ್ಸ್, ಒನ್ ಜೆಸ್ಚರ್ ಮೇಕ್ಸ್ ಲಾಡ್ ಆಫ್ ಡಿಫ್ರೆನ್ಸ್. ಆ ಸ್ಮೈಲ್ ಬರೋದು ಅವ್ರ ಫೇಸಲ್ಲಿ, ಅಥವಾ ಲೈಕ್ ಫ್ರಮ್ ಇನ್ಸೈಡ್ ಆ ಹುಮ್ಮಸ್ ಬರೋದು, ಓ ನಾನು ಯುನೋ ಹಿ ಆರ್ ಶಿ ಹ್ಯಾವ್ ಅಪ್ರಿಷಿಯೇಟೆಡ್ ಮೀ, ಐ ಶುಡ್ ಡೂ ಇವನ್ ಬೆಟರ್. ಓಕೆ, ದ್ಯಾಟ್ ಆ ಮೋಟಿವೇಟ್ ಮಾಡುತ್ತೆ ವೆನ್ ಯು ಅಪ್ರಿಷಿಯೇಟ್ ಅನ್ ಅಚೀವ್ಮೆಂಟ್. ಈಗ ನಾನೇ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ಶೂಟಲ್ಲಿ ಇದು ಟೆಲಿಕಾಸ್ಟ್ ಆಗ್ಬೇಕಾಗುತ್ತೆ, ಇದರಲ್ಲಿ ಇವಳು ಸೀನ್ ತುಂಬ ಚೆನ್ನಾಗಿ ಮಾಡಿದ್ರೆ ದಾದಾ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾಳೆ. ಅದು ನನಗೆ ಖುಷಿ ಕೊಡುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ನೆಕ್ಸ್ಟ್ ನಾನು ಶೂಟಿಗೆ ಹೋದಾಗ ಆ ಸೀನ್ ಇನ್ನೂ ಚೆನ್ನಾಗಿ ಮಾಡಬೇಕು, ನಂದಂಗೆ ಇಷ್ಟ ಆಗುತ್ತೆ. ಅರ್ಥ ಆಯ್ತು ಏನು. ಈಗ ಇವಳು ಯಾವುದೋ ಒಂದು ಬೇರೆ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ತುಂಬ ಒಳ್ಳೆ ಸ್ಪೀಚ್ ಮಾಡ್ತಾಳೆ, ಭಾಷಣ ಮಾಡ್ತಾಳೆ. ಇದು ಅದು ನೋಡಿದಾಗ ನಾನು ಗದಾ ತುಂಬ ಚೆನ್ನಾಗಿ ಮಾತಾಡಿದೆ, ನನಗಂತೂ ಖುಷಿ ಆಯ್ತು ಅಂತ ಅವಳಿಗೂ ಒಂದು ಖುಷಿ ಆಗುತ್ತೆ. ಈ ಪರಸ್ಪರ ಈ ಸಾಧಿಸ್ತೀವಲ್ಲ, ಈ ಅಪ್ರಿಸಿಯೇಷನ್ ಏನಾಗುತ್ತೆ ಕೇಳಿದ್ರೆ ಇನ್ನೂ ಹೆಚ್ಚಿನ ಸಾಧನೆಗೆ ಮನಸ್ಸನ್ನ ರೆಡಿ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಎಸ್ಪೆಷಲಿ ಈಗ ಹೊರಗಿನವ್ರದ್ದು ಇದು ಬಿಡಿ, ಈಗ ಕುಟುಂಬದಲ್ಲೇ ಆದರೂ ಈಗ ಯಾವನೋ ಒಬ್ಬೊಬ್ಬನು ಒಂದು ಮಗಳ ಅಥವಾ ಅಣ್ಣನ ಮಕ್ಕಳ ತಂಗಿ ಮಕ್ಕಳು ಏನೋ ಒಂದು ಕುಟುಂಬದಲ್ಲಿ ಎಕ್ಸಾಮು ಒಂದು 90 ತೆಗೆದಂದ್ರೆ ಖುಷಿ ಪಟ್ಬಿಟ್ಟು ತುಂಬ ಚೆನ್ನಾಗ್ತದೆ, ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡು ಅಂತಂದಾಗ ಅವನಿಗೆ ಓದಬೇಕು ಅಥವಾ ಅವಳಿಗೆ ಓದಬೇಕು ಅನ್ನೋ ಹುಮ್ಮಸ್ಸು ಹೇಗೆ ಬರುತ್ತಲ್ವಾ, ಹಾಗೆಯೇ ಗಂಡ ಹೆಂಡತಿಯಲ್ಲೂ ಕೂಡ ಅದು ಚಿಕ್ಕದೇ ಇರ್ಬೋದು, ಸಾಧನೆ ಅಂತ ದೊಡ್ಡ ಇದೇ ಮಾಡಬೇಕು ಅಂತಿಲ್ಲ. ಆವತ್ತಿಂದ ಆ ಸಣ್ಣ ಪುಟ್ಟ ಕೆಲಸದಲ್ಲಿ ಅವ್ನು ಸಕ್ಸಸ್ ಮಾಡ್ಕೊಂಡ್ ಬಂದ ಅಂತ ಇಟ್ಕಡೆ, ಅದರಲ್ಲೂ ಆಗ್ಲೂ ಕೂಡ ಅದನ್ನು ಹೊಗಳಿದಾಗ, ಅಥವಾ ಈಗ ನೀನೇ ಹೊರಗಡೆ ಹೋಗೋದು ಸಣ್ಣದೇ ಇರಬೇಕು, ಅದೇನು ದೊಡ್ಡದೇ ಇದ್ರ ಮಾತ್ರ ಹೊಗಳೋದು ಅಂತಲ್ಲ. ಆ ಚಿಕ್ಕ ಪುಟ್ಟಗಳಲ್ಲಿ ಆ ಒಂದು ಸಾಧನೆನ ಹೊಗಳುತ್ತಾ ಹೋದಾಗ ದೊಡ್ಡ ಸಾಧನೆನ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಗಟ್ಟಿಗೊಳ್ಳುತ್ತೆ. ಹೌದು. ಈಗ ನಾನು ಎಷ್ಟೊಂದು ಸಲ ಸೆಷನ್ಸ್ ಹೋದಾಗ, ಕ್ಲಾಸ್ ಹೋದಾಗ, ಮೈ ಸ್ಟೂಡೆಂಟ್ಸ್ ಟೆಲ್, ಮ್ಯಾಮ್ ವಿ ಲುಕ್ ಅಪ್ ಟು ಯು, ಯು ಆರ್ ಒನ್ ಆಫ್ ಅವರ್ ಲೈಕ್ ರೋಲ್ ಮಾಡೆಲ್. ಅದನ್ನೆಲ್ಲ ಹೇಳಿದಾಗ ವೆನ್ ಐ ಕಮ್ ಆ್ಯಂಡ್ ಶೇರ್ ದಿಸ್ ಟು ಹಿಮ್ ಅಲ್ವಾ, ತುಂಬ ಖುಷಿ ಪಡ್ತಾರೆ. ಇನ್ನೂ ಚೆನ್ನಾಗಿ ಮಾಡೋ, ಈ ಥರ ಎಷ್ಟು ಜನಕ್ಕೆ ನೀನು ಮಾದರಿ ಆಗ್ತಿದೀಯ ಅಂತಂದರೆ ನಿನಗೆ ಲೈಕ್ ಯು ಆರ್ ಬ್ಲೆಸ್ಡ್ ವಿತ್ ಇಟ್. ಆ ಥರ. ಈಗ ಲಾಸ್ಟ್ ಇಯರ್ ಐ ವಾಸ್ ಅವಾರ್ಡೆಡ್ ವಿತ್ ಭಾರತ್ ವಿಷನರಿ ಅವಾರ್ಡ್, ಬಟ್ ಅದನ್ನು ತಗೊಳ್ಳೋಕ್ಕೆ ನಾನು ಚಂಡೀಗಢ ಹೋಗಬೇಕಾಗಿತ್ತು. ಐ ವಾಸ್ ಇನ್ ಟೂ ಮೈಂಡ್, ಬಟ್ ದಟ್ ಟೈಮ್ ಹೀ ಪುಶ್ಡ್ ಮೀ, ಇಲ್ಲ ನೀನು ಹೋಗು, ಈ ಥರ ಬಂದಿರೋ ಅಪಾರ್ಚುನಿಟೀಸ್ನ ಮಿಸ್ ಮಾಡಬೇಡ, ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಯೋರ್ ಕರಿಯರ್. ಸೊ ಆ ಅಪ್ರಿಸಿಯೇಷನಲ್ಲಿ, ಆ ಅಚೀವ್ಮೆಂಟ್ಸಲ್ಲಿ ಕೆಲವೊಂದ್ಸಲ ನಿಮ್ಮ ಪಾರ್ಟ್ನರ್ ಪುಷ್ ಇರಲೇಬೇಕು. ಅವ್ರನ್ನ ಡಿಮೋಟಿವೇಟ್ ಮಾಡಬೇಡಿ, ನಿನ್ನ ಹತ್ರ ಏನಾಗುತ್ತೆ, ನೀನೇನು ಮಾಡ್ಬೋದು ಅನ್ನೋದು ಕೆಲವೊಬ್ರದ್ದು ಅದೊಂದು ಮೈಂಡ್ ಸೆಟ್ ಇರುತ್ತೆ. ವೈ ಶುಡ್ ಶಿ ಡೂ ಆರ್ ವೈ ಶುಡ್ ಹಿ ಡೂ? ಸೇಮ್ ಇಟ್ ಇಸ್ ನಾಟ್ ದಟ್ ಓನ್ಲಿ ಇಟ್ಸ್ ಬೀನ್ ಡಿಗ್ರೇಡೆಡ್ ಟು ವೈಫ್, ಆರ್ ಇಟ್ ಇಸ್ ಲೈಕ್ ನೀವು ಹಸ್ಬೆಂಡ್ ಗ್ರೋತ್ನ ಪುಲ್ ಮಾಡ್ತಿದ್ದೀರಾ ಅಥವಾ ವೈಫ್ ಗ್ರೋತ್ನ ಪುಲ್ ಮಾಡ್ತಿದ್ದೀರಾ. ಕೆಲವೊಂದ್ಸಲ ಎರಡು ಕಡೆಯಿಂದನೂ ಅದು ಬೈ ಚಾನ್ಸು ಆಗಿರ್ಬೋದು, ಅಥವಾ ಸಮ್ that you don't have that faith in your partner, so you always tell demotivate them, ಬೇಡ ನೀನು ಇದನ್ನು ಮಾಡಬೇಡ, ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಬಿಡ್ತೀಯ ಅನ್ನೋದು.
ಆ ಥರದ್ದು ಇರುತ್ತೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಈಗ ಇನ್ನೊಂದು ಏನಿರುತ್ತೆ ಅಂತಂದರೆ, ಈಗ ಅಪ್ರಿಸಿಯೇಷನ್ನು ಈ ಅಚೀವ್ಮೆಂಟಲ್ಲಿ ಇದ್ದೇ ಇರುತ್ತೆ. ಆದರೆ ಇದರ ಜೊತೆಗೆ ಇನ್ನೊಂದು ಹೇಳಬೇಕು, ಪ್ರತಿಯೊಂದು ಪಾಸಿಟಿವ್ ಆಗಿ ನಮ್ಮ ಜೀವನದಲ್ಲಿ ನಡೆಯಲ್ಲ. ಈಗ ನಾವೇನೋ ಒಂದು ಕೆಲಸ ಮಾಡ್ಕೊಳಕ್ಕೆ ಹೋಗ್ತೀವಿ, ದದ ಇವತ್ತು ಅದು ಎಂತಾಗ್ಲಿ ಆ ಕೆಲಸ ನಮ್ಗೆ ಆಗೇ ಆಗುತ್ತೆ, ನೋಡು ಹೆಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ. ಅಲ್ಲಿ ಹೋದಾಗ ಅದು ವಿರುದ್ಧವಾಗಿರುತ್ತೆ. ಹಾಗಂತ ಮನೆಗೆ ಬಂದಾಗ ದದ ಹಿಂಗಾಗೋಯ್ತು ಹಿಂಗಂತಂದಾಗ ಆಗ ಅವ್ರನ್ನ ದೂಷಣೆ ಮಾಡಬೇಡಿ. ಈಗ ಅವ್ರು ಹೇಳ್ದಂಗೆ ಎಂಥದ್ದು ಮಾಡೋಕ್ಕಾಗಿಲ್ಲ, ಏನಿಲ್ಲ, ಪ್ರತಿ ಸರಿನೂ ಹಂಗೆ ಹಿಂಗೆ ಅಂತ. ನಾನು ಇದ್ರಲ್ಲಿ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಖುಷಿಯಾಗಿದ್ದು, ಯಾವುದೋ ಒಂದು ಹುಡುಗಿನ ಎಲ್ಲೋ ನೋಡಿದ್ದ ನೆನಪು ನನಗೆ. ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತಾಳೆ ಏನೋ, ಬಟ್ ಅವ್ರ ಅಪ್ಪ ಅಮ್ಮ ಸ್ವೀಟ್ ತಿನ್ನಿಸ್ತಾರೆ. ಏನಕ್ಕೆ ಅಂತ ನನಗೆ ಆ ಅಪ್ಪ ಅಮ್ಮ ಈ ವರ್ಷ ಆದ್ರೂ ಹೋಗ್ಲಿ ಬಿಡು, ಮುಂದಿನ ವರ್ಷ ಆದ್ರೂ ಇದು ಮಾಡ್ಬೇಕು ಅನ್ನೋ ಧೈರ್ಯ ತುಂಬ್ತಾರಲ್ಲ. ಈ ಕೆಲವ್ರು ನೀನ್ ಪಾಸೇ ಆಗಿಲ್ಲ, ಇದಿಲ್ಲ, ಹಂಗೆ ಹಿಂಗೆ ಅಂತ ಅವಮಾನ ಮಾಡ್ಬಿಡ್ತಾರೆ. ಆದ್ರೆ ಅವ್ರು ಎಷ್ಟೇ ಆದ್ರೂ ನಮ್ಮ ಮಕ್ಕಳು, ತಿಳಿತಾ, ಎಷ್ಟೇ ಆದ್ರೂ ಇವಳು ನನ್ನ ಹೆಂಡತಿ, ಎಷ್ಟೇ ಆದ್ರೂ ಇವಳು ಗಂಡ ನಾನು. ಅದಕ್ಕೆ ಹೇಳ್ತಾ ಇರೋದು, ಕೆಲವೊಂದು ಸರಿ ಆಗಿಲ್ಲ ಅಂತಂದಾಗ್ಲೂ ಅವ್ರನ್ನ ಡಿಸ್ಕರೇಜ್ ಮಾಡಬೇಡಿ. That's okay. That's part and parcel of life. So be ready for the positive, be ready for the negative. ಯಾವುದೇ ಬಂದ್ರೂ ಅದನ್ನ accept that with a smile. Everything will be sorted. Namaste.